ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ 10ನೇ ಶತಮಾನ ಚೋಳರು ನಳಮರಾಜರ ಕಾಲದ್ದು ಅಮರಶಿಲ್ಪಿ ಜಕಣಾಚಾರ್ಯ ಮಾಡಿರುವಂಥ ಶಿಲ್ಪ ಇದು ಬಹಳ ವಿಶೇಷ. ನಮಗೆ ಅಲ್ಲಿ ಕಿರೀಟ ಶಂಕುಚಕ್ರ ಮಧ್ಯಭಾಗದಲ್ಲಿ ವಿಷ್ಣುಮೂರ್ತಿ ಅವತಾರ ಇತ್ತಿರುವ ದಶಾವತಾರಗಳಲ್ಲಿ ದರ್ಶನ ಕೊಡುತ್ತೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ, ಕೃಷ್ಣ, ಬುದ್ಧ, ಕಲ್ಕಿ ಇತ್ಯಾದಿ ಅವತಾರಗಳು ದರ್ಶನ ಕೊಡುತ್ತೆ. ಸ್ವಾಮಿ ಯೋಗಾಸನದಲ್ಲಿ ಕೂತ್ಕೊಂಡು ಅಮ್ಮನವ್ರನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ದರ್ಶನ ಕೊಡ್ತಾ ಇರುವಂಥ ವಿಷಯ ಬಹಳ ವಿಶೇಷ. ನಾವು ಇಲ್ಲಿ 108 ಶಾಲಿಗ್ರಾಮಗಳನ್ನ ದರ್ಶನ ಮಾಡ್ಬೋದು. ಮಾಮೂಲಾಗಿ ವಿಷ್ಣು ದೇವಸ್ಥಾನಗಳು ಪೂರ್ವಾಭಿಮುಖವಾಗಿರುತ್ತೆ, ಆದರೆ ಪರ್ವತ ಪ್ರಾಂತದಲ್ಲಾಗಲಿ ನದಿ ತೀರ ಪ್ರಾಂತದಲ್ಲಾಗಲಿ ದಕ್ಷಿಣಾಭಿಮುಖವಾಗಿದ್ರೆ ಬಹಳ ವಿಶೇಷ. ಈ ನಿಡಗಲ್ ಕ್ಷೇತ್ರ ಪರ್ವತ ಪ್ರಾಂತ, ಈ ಸ್ವಾಮಿ ದಕ್ಷಿಣಾಭಿಮುಖವಾಗಿ ಎಲ್ಲರಿಗೂ ದರ್ಶನ ಕೊಡ್ತಾ ಇದ್ರೆ. ಇಲ್ಲಿ ಮುಂದೆ ವಿಶೇಷ ಏನಂದ್ರೆ, ನಮ್ಮ ಮನಸ್ಸಿನಲ್ಲಿ ನನ್ನ ಕೋರಿಕೆಗಳಿದ್ರೆ ಲಕ್ಷ್ಮೀ ನರಸಿಂಹ ಸ್ವಾಮಿನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು 11 ಸಲ ಪ್ರದಕ್ಷಿಣೆ ಮಾಡಿದ್ರೆ ನೆರವೇರುತ್ತೆ. ನೆರವೇರಿದ ಮೇಲೆ 108 ಸಲ ಪ್ರದಕ್ಷಿಣೆ ಮಾಡಬೇಕು. ಇದು ವಿಶೇಷ. ಮಾಮೂಲಾಗಿ ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಕ್ಕಾಗಿ ವಿವಾಹ